ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ ನೀವು ಕೂಡ ಗಮನಿಸ್ತಾ ಇದ್ದೀರಾ, BMTC ಹಾಗೂ EV ಬಸ್ಗಳು ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಿರುವಂಥದ್ದು. ಇದು ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಜಂಟಿ ಕ್ರಿಯಾ ಸಮಿತಿ AITUC ಏನಾದರೂ MD ಅವರಿಗೆ ಸರ್ಕಾರಕ್ಕೆ ಏನಾದರೂ ಪತ್ರಗಳನ್ನ ಬರೆದಿದ್ಯಾ ಹೇಗೆ, ಅಥವಾ ತರಬೇತಿ ಚಾಲಕರನ್ನು ತೆಗೆದುಕೊಳ್ಬೇಕು ಅಥವಾ ತರಬೇತಿ ಆಗಿದೆಯಾ ಪರಿಶೀಲನೆ ಮಾಡಬೇಕು, ಇದು ಏನಾದರೂ ನಿಮ್ ಗಮನಕ್ಕೆ ಬಂದಿದ್ಯಾ ಅಥವಾ ಹೇಗಿದೆ ಇದ್ರ ಬಗ್ಗೆ ಅಂತ? ಈಗಾಗಲೇ ಕಳೆದ ವರ್ಷದಲ್ಲಿ 2 ಡಿಪೋಗಳಲ್ಲಿ ಒಂದು ಸಂಬಳ ಸರಿಯಾಗಿ ಕೊಡಲಿಲ್ಲ ಅಂಥೇಳಿ ಅವರೇ ಎಲೆಕ್ಟ್ರಿಕ್ ಬಸ್ ಡ್ರೈವರ್ಸು ಸ್ಟ್ರೈಕ್ ಮಾಡಿದರು. ನಮ್ಮ ಫೆಡರೇಷನ್ನಿಂದ ಆ ವಿಚಾರವನ್ನು, ಆ ಸ್ಟ್ರೈಕನ್ನು ನಾವು ಬೆಂಬಲಿಸಿದ್ವಿ. ಅದೇ ಸಂದರ್ಭದಲ್ಲಿ ಮಾನ್ಯ ಸಾರಿಗೆ ಸಚಿವರಿಗೆ ಒಂದು ವಿವರವಾದ ಪತ್ರ ಕೂಡ ಬರೆದಿದ್ವಿ. 2-3 ವಿಚಾರಗಳು ಈ ಅಪಘಾತಗಳಿಗೆ ಕಾರಣ ಆಗ್ತಾ ಇದ್ದಾವೆ. ಒಂದು, ಡ್ರೈವರ್ಸು ತರಬೇತಿ ಪಡೆದವರಲ್ಲ. ನಮ್ಮ 4 ಕಾರ್ಪೊರೇಷನ್ನಲ್ಲಿ ಡ್ರೈವರ್ಗಳನ್ನು ನೇಮಕಾತಿ ಮಾಡಬೇಕಾದ್ರೆ ಬಹಳ ಎಲಾಬರೇಟ್ ಪ್ರೊಸೀಜರ್ ಇದೆ. ಮತ್ತು ಅವ್ರನ್ನ ರಿಕ್ರೂಟ್ ಆದ ಕೂಡಲೇ ಅವರನ್ನು ಟ್ರೈನಿಂಗಿಗೆ ಕಳಿಸ್ತೀವಿ. ಮತ್ತು ಅವ್ರನ್ನ ರಿಕ್ರೂಟ್ಮೆಂಟ್ ಆಗುವ ಸಂದರ್ಭದಲ್ಲೂ ಕೂಡ ಯಾವ ರೀತಿ RTO ಡ್ರೈವಿಂಗ್ ಲೈಸೆನ್ಸ್ ಕೊಡೋದಕ್ಕೆ ಒಂದು ಟ್ರ್ಯಾಕ್ ಟೆಸ್ಟ್ ಮಾಡ್ತಾರೆ, ಅದೇ ರೀತಿಯಾದ ಟ್ರ್ಯಾಕ್ ಟೆಸ್ಟ್ ಹುಮ್ನಾಬಾದಲ್ಲಿದೆ, ಹಾಸನದಲ್ಲಿದೆ, ಬೆಂಗಳೂರಲ್ಲೂ ಕೂಡ ಇದೆ. ಇಲ್ಲೆಲ್ಲ ಅವರು ಟ್ರ್ಯಾಕ್ ಟೆಸ್ಟ್ ಪಾಸ್ ಮಾಡಿದ್ರೆ ಮಾತ್ರ ಅವು ಕಂಪ್ಯೂಟ್ರ್ ಇದು ವ್ಯಾಲ್ಯೂಯೇಷನ್ ಇರುತ್ತದು. ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲವೇ ಇಲ್ಲ. ಆ ರೀತಿಯಾಗಿ ಒಂದು ಟ್ರಾನ್ಸ್ಪೇರೆಂಟ್ ಆದ ರಿಕ್ರೂಟ್ಮೆಂಟ್ ಪ್ರೊಸೀಜರು ನಮ್ಮಲ್ಲಿದೆ. ಅದರಿಂದ ತರಬೇತಿನೂ ಪಡಿಬೇಕು, ಸರಿಯಾದ ಲೈಸೆನ್ಸೂ ಇರಬೇಕು, ಮತ್ತು ಪರೀಕ್ಷೆ ಪಾಸ್ ಆಗಬೇಕು. ಇದು ಸಾರಿಗೆ ನಿಗಮಗಳ ಡ್ರೈವರ್ಗಳ ನೇಮಕಾತಿ ವಿಚಾರದಲ್ಲಿ ಆಗುತ್ತೆ. ಈ ಎಲೆಕ್ಟ್ರಿಕ್ ಬಸ್ಗಳ ವಿಚಾರದಲ್ಲಿ ಏನಿಲ್ಲ. ಸುಮ್ಮನೆ ಏನು ಮಾಡ್ತಾರೆ, ಒಂದು ಕನ್ಸಾಲಿಡೇಟೆಡ್ ಪೇಮೆಂಟ್ ಕೊಡ್ತಾರೆ, ಡ್ರೈವರ್ ಲೈಸೆನ್ಸ್ ಇದೆಯಾ ನೋಡ್ತಾರೆ. ಮತ್ತು ಆ ಎಲೆಕ್ಟ್ರಿಕ್ ಬಸ್ಗೂ ಡೀಸೆಲ್ ಬಸ್ಗಳಿಗೂ ವ್ಯತ್ಯಾಸ ಇದೆ. ಅದು ಭಾಳ ಕ್ವಿಕ್ ರೆಸ್ಪಾನ್ಸ್ ಇರುತ್ತೆ. ದೆನ್ ಬ್ರೇಕು ಸಡನ್ನಾಗಿ ಹಾಕಿದ್ರೆ ನೀವು ಡೀಸೆಲ್ ಗಾಡಿಗಳನ್ನ ಬ್ರೇಕ್ ಹಾಕಿದ ರೀತಿಯಲ್ಲಿ ಅದನ್ನೆಲ್ಲ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ. ಆಕ್ಸಿಲೇಟ್ರ್ ಕೂಡ ಭಾಳ ಆ್ಯಕ್ಟಿವ್ ಇರುತ್ತದು. ಟಚ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಪಿಕಪ್ ಜಾಸ್ತಿ ಇರುತ್ತೆ. ಈ ಎಲ್ಲ ತಾಂತ್ರಿಕ ಕಾರಣಗಳಿಂದ ಆಕ್ಸಿಡೆಂಟ್ ಆಗುತ್ತೆ. ತರಬೇತಿ ಇಲ್ಲ, ಕೆಲಸದ ಒತ್ತಡ ವಿಪರೀತ ಅವ್ರಿಗೂ ಇದೆ. ಬರೀ ಸಾರಿಗೆ ನಿಗಮಗಳ ನೌಕರರಿಗೆ ಮಾತ್ರ ಅಲ್ಲ, ಎಲೆಕ್ಟ್ರಿಕ್ ಬಸ್ ಡ್ರೈವರ್ಸ್ಗೂ ಕೆಲಸದ ಒತ್ತಡ ವಿಪರೀತ ಇದೆ. ಅದರಿಂದ ಅಲ್ಲೂ ಕೂಡ ಫಾರಮ್ 4ನ ಅವೈಜ್ಞಾನಿಕವಾಗಿದೆ. ಮತ್ತು ಅತ್ತಿಬೆಲೆಯಿಂದ ಮೆಜೆಸ್ಟಿಕ್ಗೆ ಇವತ್ತಿನ ಸಂದರ್ಭದಲ್ಲಿ ಫಸ್ಟ್ ಶಿಫ್ಟಲ್ಲಿ ಅವರು 4 ಟ್ರಿಪ್ ಮಾಡೋದೇ ಕಷ್ಟ ಇರುತ್ತೆ, ಡಬಲ್ಲು ಅಪ್ ಆ್ಯಂಡ್ ಡೌನ್ 2. ಅಂಥದ್ರಲ್ಲಿ ನೀವು 10-12 ಸಿಂಗಲ್ ಮಾಡಬೇಕು ಅಂತ ಹೇಳಿ ಅವರು ಒತ್ತಡ ಹಾಕ್ತಾರೆ. 2ರಿಂದ 8 ಅವರ್ ಡ್ಯೂಟಿ ಒಳಗಡೆ ಆ ಟ್ರಿಪ್ಪನ್ನು ಮುಗಿಸೋಕ್ಕಾಗಲ್ಲ. ಅಷ್ಟು ಟ್ರಿಪ್ ಮುಗಿಸೋವರೆಗೂ ಅವರು ಡ್ಯೂಟಿ ಅವರ್ಸ್ ಎಕ್ಸ್ಟೆಂಡ್ ಆಗುತ್ತೆ. ಓವರ್ ಟೈಮ್ ಇಲ್ಲದೆ ಮಾಡಿಸ್ತಾರೆ ಅಥವಾ ಒಂದು ಅರ್ಧ ಗಂಟೆ ಓವರ್ ಟೈಮ್ ಕೊಡ್ತಾರೆ. ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಆ ಡ್ರೈವರ್ಗಳದ್ದು ಶೋಷಣೆ ಆಗ್ತಾ ಇದೆ, ಕೆಲಸದ ಒತ್ತಡ ಇದೆ. ಆ್ಯಂಡ್ ನಾವು ಫೆಡರೇಷನಿಂದ ಏನು ಸಾರಿಗೆ ಸಚಿವರಿಗೆ ಹೇಳಿದ್ವಿ ಅಂದರೆ, ಮೊದಲನೇದು ನಮ್ಮ CND ರೆಗ್ಯುಲೇಷನ್ ಏನು ಶಿಸ್ತಿನ ಒಂದು ಪರಿಧಿ ಒಳಗಡೆ ಈ ಡ್ರೈವರ್ಸು ಬರೋದಿಲ್ಲ. ಇವ್ರ ಮೇಲೆ ಒಂದು ಆಕ್ಸಿಡೆಂಟ್ ಆಯಿತು ಅಂದರೆ, ಅತಿ ಹೆಚ್ಚು ಅಂದರೆ ಅವರನ್ನು ಆ ಜಾಗ ಬಿಟ್ಟು ಅವ್ರನ್ನ ಬೇರೆ ಕಡೆ ಯಾರು ಏಜೆನ್ಸಿ ತೊಗೊಂಡಿದ್ದಾರೆ ಅವರು BMTC ಬಿಡ್ತಾರೆ, ಬೇರೆ ಇನ್ಯಾವುದೋ ಬಸ್ಸಿಗೆ ಹಾಕ್ಕೋತಾರೆ. ಅವ್ರು ಬೇರೆ ಬೇರೆ ಬಸ್ಸನ್ನ ರನ್ ಮಾಡ್ತಾರೆ, ಅವರು ಅಲ್ಲೆಲ್ಲ ಹಾಕ್ಕೋತಾರೆ. ಅಷ್ಟೇ ಆಗುತ್ತೆ, ಬಿಟ್ಟರೆ ಅದು ರಿಯಲಿ ಸಮಸ್ಯೆನ ಬಗೆಹರಿಸುವಂಥ ವಿಧಾನ ಅಲ್ಲ. ಅದರಿಂದ ಈ ಕಾಂಟ್ರಾಕ್ಟ್ ಪದ್ಧತಿ ಹೋಗಬೇಕು. ಎಲ್ಲರೂ ಸಹ ನಿಗಮದ BMTCಯ ಮತ್ತು ನಮ್ಮ ನಿಗಮದ ನೌಕರರೇ ಆಗಬೇಕು ಅನ್ನೋದು ನಮ್ಮದು ಮೊದಲನೇ ಒತ್ತಾಯ. ನಮ್ಮ ಶಿಸ್ತಿನ ಪರಿಧಿಗೆ ಬಂದರು ಅಂದರೆ ಅವರಲ್ಲಿ ಯಾವುದೇ ಥರದ ಲ್ಯಾಪ್ಸಸ್ ಇದ್ದಾಗ ಶಿಸ್ತು ಕ್ರಮಕ್ಕೆ ಒಳಪಡಿಸ್ಬೋದು, ಟ್ರೈನಿಂಗ್ ಕೊಡ್ಬೋದು, ಟ್ರೈನಿಂಗ್ ಮಾಡಿ ಟ್ರ್ಯಾಕ್ ಟೆಸ್ಟ್ ಪಾಸ್ ಆಗಿದ್ರೆ ಮಾತ್ರ ರಿಕ್ರೂಟ್ ಮಾಡ್ಬೋದು, ಇದೆಲ್ಲ ಇರುತ್ತೆ. ಅದರಿಂದ ಕಾಂಟ್ರಾಕ್ಟ್ ಪದ್ಧತಿ ಹೋಗಬೇಕು, ಫಾರಮ್ 4ನ ವೈಜ್ಞಾನಿಕವಾಗಿ ಮಾಡಬೇಕು ಅನ್ನೋದು ನಮ್ಮ ನಿಲುಮೆ ಈ ವಿಚಾರದಲ್ಲಿ. ಇದಿಷ್ಟು ವಿಜಯ್ ಭಾಸ್ಕರ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.